ಈ ವರ್ಷ ನಾನು ಸೆಕೆಂಡ್ ಪಿ ಯು ಸಿಲಿ 584 ತೆಗೆದಿದ್ದೀನಿ, 97.3%. ಕಾಂಬಿನೇಷನ್ ಬಂದ್ಬಿಟ್ಟು PCMC ತೊಗೊಂಡಿದ್ದೀನಿ. ಈ ಕಾಲೇಜ್ ಬಗ್ಗೆ ಅಂದರೆ ಇಲ್ಲೆಲ್ಲರೂ ಫ್ಯಾಕಲ್ಟಿ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಎಷ್ಟು ಬೇಕಾದರೂ ಅಂದರೆ ರಾತ್ರಿವರೆಗೂ ಇರ್ತೀವಂದ್ರೆ ಕೂಡ ನಮ್ಮ ಜೊತೆನೇ ಇದ್ದು ಸಪೋರ್ಟ್ ಮಾಡ್ತಾರೆ. ಇಲ್ಲೇ ನಾವು ಹೋಗೋವರೆಗೂ ಇಲ್ಲೇ ವೇಟ್ ಮಾಡಿ ಆಮೇಲೆ ನಾವೆಲ್ಲ ಹೋಗ್ಮೇಲೆ ಹೋಗ್ತಾರೆ. ಮತ್ತು ಇಲ್ಲಿ ಎಲ್ಲರೂ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ನಮ್ಮ ಲೆಕ್ಚರರ್ಸ್ ಎಲ್ಲ ಪ್ರಸಾದ್ ಸರ್, ಮೋಹನ್ ಸರ್ ಎಲ್ಲ ನಮಗೆ ಯಾವಾಗಲೂ ಎಂಕರೇಜ್ ಮಾಡ್ತಾಯಿದ್ರು, ಟಿಪ್ಸ್ ಕೊಡ್ತಿದ್ರು ಹೆಂಗೆ ಮಾಡಬೇಕಂತ. ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಹೌದು, ಈ ಕಾಲೇಜಲ್ಲಿ ಬರೀ ಬೋರ್ಡ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಲ್ಲ, ಕಾಂಪಿಟೇಟಿವ್ಗೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿ ಸಂಡೇ ತೊಗೊತಾರೆ CET ಕೋಚಿಂಗು. ಬೆಳಗ್ಗೆ 8:45 ಟು ಮಧ್ಯಾಹ್ನ 1:30ವರೆಗೂ ಇರುತ್ತೆ. PCMC ಮತ್ತು ಬಯಾಲಜಿನೂ ತೊಗೊತಾರೆ. ಮತ್ತು ಇಲ್ಲಿ ಕಾಂಪಿಟೇಟಿವ್ ಬಂದುಬಿಟ್ಟು ಆಚೆಯಿಂದ ಕಳಿಸ್ತಾರೆ. ಸೊ ಅವರೆಲ್ಲ ಈಸಿಯಾಗಿ ಹೇಳ್ಕೊಡ್ತಾರೆ. ಮತ್ತು ಎಲ್ಲ ಲೆಸನ್ಸ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ನಮ್ಮ ಮಗಳು 10th ಪಾಸ್ ಆದ ತಕ್ಷಣ ಸರ್ಚ್ ಮಾಡಿದ್ವಿ ಯಾವುದು ಕಾಲೇಜ್ ಬೆಸ್ಟ್ ಅಂತ. ಸೊ ಫಸ್ಟ್ ನೇಮ್ ಬಂದಿದ್ದೆ ಈ ಅದ್ವಿತೀಯ ಕಾಲೇಜ್ದು. ಸೊ ಫಸ್ಟ್ ಬಂದು ಎಲ್ಲ ಮಾತಾಡ್ಕೊಂಡು ಹೋದ್ವಿ. ಮೋಹನ್ ಸರ್ ನಾವು ಮೀಟ್ ಮಾಡಿದ್ವಿ, ಕಾಲೇಜ್ ಪ್ರಿನ್ಸಿಪಲ್ಲು. ಅವರು ತುಂಬ ಡೌನ್ ಟು ಅರ್ತ್ ಪರ್ಸನ್. ನಮಗೆ ಅದೊಂದು ಇಷ್ಟ ಆಯಿತು. ಮತ್ತು ಎಜುಕೇಷನ್ ವ್ಯಾಲ್ಯೂ ಎಜುಕೇಷನ್ ಬೇಕಂದರೆ ಇಲ್ಲಿ ಅಡ್ಮಿಟ್ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟ. ಕಾಲೇಜ್ ಸೇರಿದ ಮೇನ್ ರೀಸನ್ನು ಯಾಕಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇಂಪಾರ್ಟೆಂಟು. ಈಗ ಫ್ಯಾನ್ಸಿ ಟೈಪ್ಸು ಆ ಥರದ್ದೆಲ್ಲ ಅಷ್ಟು ಇದನ್ಸಲ್ಲ, ಫೌಂಡೇಶನ್ಸ್ ಎಲ್ಲ ಏನಿರಲ್ಲ. ಸೊ ಆವತ್ತಿನ ದಿನ ನಮಗೆ ಒಂಥರ ರಿಯಲೈಸ್ ಆಯಿತು. ಅಂದರೆ ವೇರ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ಸ್, ಯಾವ ಪಾಯಿಂಟ್ಸ್ ನಾವು ಅಂದರೆ ಮೊದಲಿಂದ ನಾವು ಅದನ್ನು ನೋಡ್ತಾ ಇದ್ವಿ. ನಮ್ಗೆ ಬೇಸಿಕಲಿ ಕನೆಕ್ಟ್ ಆಗಬೇಕಾಗಿತ್ತು ಎಲ್ಲ. ಸೊ ಆ ಕನೆಕ್ಟ್ ಆಯಿತು ಅವತ್ತು. ಮತ್ತು ಕಾಲೇಜ್ ಬಗ್ಗೆ ನೋಡಬೇಕು ಅಂದರೆ ಸ್ಟೂಡೆಂಟ್ಸಿಂದ ಭಾಳಷ್ಟು ಕೇಳ್ತಾ ಇರ್ತೀವಿ, ಪ್ರೆಷರ್ ಭಾಳಷ್ಟಿದೆ. ಮತ್ತು ಪ್ರೆಷರ್ ಇಲ್ಲ ಅಂದರೆ ಏನೂ ಆಗಲ್ಲ. ಯಾರು ಹೇಳಿಲ್ಲ ಅಂತಂದರೆ ಏನೂ ಆಗಲ್ಲ. ಪ್ರೆಷರ್ ಬೇಕೇ ಬೇಕು. ಮತ್ತು ಅದೇ ಥರ ಒಂದು ಕೋಚಿಂಗ್ ಇರಬೇಕು. ಯಾರೊಬ್ಬರು ಚೆನ್ನಾಗಿ ಪುಷ್ ಮಾಡಿಕೊಂಡು ಒಂದು ರೀತಿ ಅವರು ಮಕ್ಕಳನ್ನ ಥರ ನೋಡಿಕೊಂಡು ಒಂದು ರೀತಿ ಆ ಕೋಚಿಂಗು, ಮೋಟಿವೇಶನ್ನು ಮತ್ತು ಗೈಡೆನ್ಸು ಇವೆಲ್ಲ ಇದ್ರೇ ಆಗೋದು ಕೆಲಸ ಅಂತ ಆದಷ್ಟು ನಾವು ಗೈಡೆನ್ಸ್ ಕೊಟ್ವಿ. ಎನ್ವಿರಾನ್ಮೆಂಟ್ ಅದೇ ಥರ ಕ್ರಿಯೇಟ್ ಮಾಡಿದ್ವಿ ಮನೆಯಲ್ಲಿ. ಹಾಗಾಗಿ ಈಗ ಅವಳು ಅಷ್ಟು ಕಷ್ಟಪಟ್ಟು ಓದಿದ್ದು ಕರೆಕ್ಟು. ನಾವು ನೋಡ್ತಾ ಇದ್ವಿ ದಿನ ಬೆಳಗಾದರೆ ಅವಳು ಯಾವಾಗಲೂ ರೂಮಲ್ಲಿಂದ ಹೊರಗೆ ಬರ್ತಾ ಇರಲಿಲ್ಲ ಅವಳು. ಸೊ ಭಾಳಷ್ಟು ಪ್ರೆಷರ್ ಇದೆ ಅವಳಿಗೆ.